মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 97. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀರಾಮಕೃಷ್ಣರ ದರ್ಶನವಾದ ಮೇಲೆ ಸ್ವಾಮೀಜಿಗೆ ಈಗ ಸ್ಪಷ್ಟವಾಗಿ ಸಾಂಕೇತಿಕವಾಗಿ ಒಂದು ಭರವಸೆ ಸಿಕ್ಕಿದೆ. ಈಗ ತಾವು ಪಾಶ್ಚಾತ್ಯ ದೇಶಗಳ ಕಡೆಗೆ, ಅಮೆರಿಕ ಕಡೆಗೆ ಹೋಗಬೇಕು ಅಂತ. ಈಗ ಅದರ ಮುಂದುವರೆದ ಭಾಗ. ಈಗ ಅವರು ಅಮೆರಿಕೆಗೆ ಹೊರಡೋದಕ್ಕೆ ಉದ್ಯುಕ್ತರಾಗೋದಕ್ಕೆ ಪ್ರಾರಂಭಿಸಿದ್ರು. ಸ್ವಾಮೀಜಿ ಮದ್ರಾಸಲ್ಲಿದ್ದಾಗ ಅಲ್ಲಿನ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿಯಲ್ಲಿ ಕನಿಷ್ಠ 2 ಉಪನ್ಯಾಸಗಳನ್ನ ಕೊಟ್ಟರು. ಈ ಸೊಸೈಟಿಯ ಪತ್ರಿಕೆಯಾಗಿದ್ದಂಥ ದ ಥಿಯೋಸಾಫಿಸ್ಟ್ನ ಮಾರ್ಚ್ 1893 ಸಂಚಿಕೆಯಲ್ಲಿ ಈ ಕುರಿತಾದ ವರದಿಯೊಂದು ಪ್ರಕಟವಾಗೇ ಬಿಡ್ತು. ಮದ್ರಾಸಿನ ವಿದ್ಯಾವಂತ ಜನವರ್ಗದ ಮೇಲೆ ಸ್ವಾಮೀಜಿ ಅದಂತಹ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಅಂದರೆ ಅದು ಈ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಅಮೆರಿಕಾಗೆ ಹೋದಾಗ ಯಾವುದಾದ್ರೂ ಒಂದು ಪ್ರಸಿದ್ಧ ಸಂಸ್ಥೆಯನ್ನ ಒಂದು ಪರಿಚಯ ಪತ್ರ ಇದ್ರೆ ತಮಗೆ ಉಪಯೋಗವಾಗುತ್ತೆ ಅಂತ ಸ್ವಾಮೀಜಿ ಭಾವಿಸಿದ್ರು. ಹಾಗಾಗಿ ತಮಗೆ ಈಗಾಗಲೇ ಪರಿಚಿತವಾಗಿದ್ದಂತಹ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಂತಹ ಕರ್ನಲ್ ಆಕ್ಲಾಟ್ ಅನ್ನುವಂಥವ್ರನ್ನ ಭೇಟಿ ಮಾಡಿದ್ರು. ಇವನು ಅಮೆರಿಕಾದವನು, ಭಾರತದ ಬಗ್ಗೆ ಪ್ರೀತಿ ಇತ್ತು ಅವನಿಗೆ. ಹಾಗಾಗಿ ಇವರು ಅಮೆರಿಕಾದಲ್ಲಿರುವಂತಹ ಯಾರಿಗಾದ್ರೂ ತಮ್ಮ ಬಗ್ಗೆ ಒಂದು ಪರಿಚಯ ಪತ್ರ ಬರೆದು ಕೊಟ್ರೆ ಅದು ಸಹಾಯ ಆಗುತ್ತೆ ಅಂತ ಸ್ವಾಮೀಜಿ ನಿರೀಕ್ಷಿಸಿದ್ರು. ಅಲ್ಲದೆ ಸ್ವಾಮೀಜಿಯ ಯೋಗ್ಯತೆ ಏನು ಅನ್ನೋದು ಥಿಯೋಸಾಫಿಸ್ಟರ್ ಎಲ್ಲರಿಗೂ ಕೂಡ ಈಗಾಗಲೇ ಚೆನ್ನಾಗಿ ಅರ್ಥವಾಗಿತ್ತು. ಹಾಗಾಗಿ ಹೆಚ್ಚಿನ ಒತ್ತು ಅಂದರೆ ಸ್ವಾಮೀಜಿ ಅಂತವ್ರಿಗೆ ಕ್ರೆಡೆನ್ಷಿಯಲ್ ಲೆಟರ್ ಅಂದರೆ ಪರಿಚಯ ಪತ್ರವನ್ನು ಕೊಟ್ಟಿದ್ರೆ ಥಿಯೋಸಾಫಿಸ್ಟರ ಗೌರವ ಹೆಚ್ಚಾಗ್ತಾ ಇತ್ತು. ಆದರೆ ಅದು ಹಾಗಾಗ್ಲಿಲ್ಲ. ಅಧ್ಯಕ್ಷರು ಕೇಳ್ತಾರೆ, ಕೊಡೋಣ, ಆದರೆ ನೀವು ನಿಮ್ಮ ಸಂಸ್ಥೆಗೆ ಸೇರ್ಕೊಳ್ತೀರೇನೋ ಅಂತ. ಇಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ನಾನು ನಿಮ್ಮ ಸಂಸ್ಥೆಗೆ ಹೇಗೆ ಸೇರೋದಕ್ಕೆ ಸಾಧ್ಯ? ನಾನು ನಿಮ್ಮ ಎಷ್ಟೋ ತತ್ವಗಳನ್ನು ಒಪ್ಕೊಳ್ಳೋದಿಲ್ಲ. ಹೀಗಿದ್ದ ಮೇಲೆ ನಾನು ನಿಮ್ಮ ಸಂಘವನ್ನು ಸೇರೋದಕ್ಕೆ ಪ್ರಶ್ನೆಯೇ ಇಲ್ಲ ಅಂದರು ಸ್ವಾಮೀಜಿ. ಓ, ಹಾಗೇನೋ? ಹಾಗಿದ್ರೆ ದಯಮಾಡಿ ಕ್ಷಮಿಸಿ, ನಿಮ್ಗಾಗಿ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ ಆತ. ಇಲ್ಲಿ ನಾವು ಸ್ವಾಮೀಜಿಯ ಧೀರತನವನ್ನ, ಎದೆಗಾರಿಕೆಯನ್ನ ನೋಡಿ ಭಾವಿಸ್ಬೇಕು. ಎಂತಹ ಅಸಹಾಯಕ ಸ್ಥಿತಿಯಲ್ಲಿದ್ರೂ ಕೂಡ ಪರಿಸ್ಥಿತಿಯ ಜೊತೆಗೆ ರಾಜಿ ಮಾಡಿಕೊಳ್ದಿರುವಂತಹ ಸ್ವಾಮೀಜಿಯ ದಾರ್ಢ್ಯ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಸ್ವಾಮೀಜಿಯನ್ನ ಅಮೆರಿಕಾಗೆ ಕಳಿಸ್ಕೊಡೋದಕ್ಕೆ ಅವರ ಶಿಷ್ಯರು ಭರದಿಂದ ತಯಾರಿ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ತೊಂದರೆ ಉದ್ಭವಿಸ್ತು. ಏನದು? ಒಂದು ರಾತ್ರಿ ತಮ್ಮ ತಾಯಿ ತೀರ್ಕೊಂಡ ಹಾಗೆ ಸ್ವಾಮೀಜಿಗೆ ಕನಸಾಗಿದೆ. ಇದು ಸ್ವಾಮೀಜಿಯ ಮನಸ್ಸನ್ನ ಕಲಕಿಬಿಡ್ತು. ಅದೊಂದನ್ನೊಂದು ಕನಸು ಅಂತ ತಳ್ಳಿ ಹಾಕೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ತಮ್ಮ ತಾಯಿಯ ಕ್ಷೇಮದ ಬಗ್ಗೆ ತಿಳ್ಕೊಳ್ಳೋವರೆಗೂ ಸ್ವಾಮೀಜಿಗೀಗ ಸಮಾಧಾನ ಆಗ್ತಿಲ್ಲ. ತಮ್ಮ ಮನೆಯಲ್ಲಿ ಇರುವುದರ ಜೊತೆಗೆ ಗುರುಭಾಯಿಗಳೊಂದಿಗೆ ಅವರು ಆಗ ಪತ್ರ ವ್ಯವಹಾರವನ್ನ ಕೂಡ ಇಟ್ಕೊಂಡಿರಲಿಲ್ಲ. ತಮಗಾಗಿರುವಂತಹ ಕನಸಿನ ಬಗ್ಗೆ ಸ್ವಾಮೀಜಿ ಈಗ ಮನ್ಮಥನಾಥರಿಗೆ ತಿಳಿಸ್ತಾರೆ. ತಕ್ಷಣ ಅವರು ನಿಜ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕಲ್ಕತ್ತಾಗೆ ತಂತಿಯನ್ನ ಕಳಿಸಿದ್ರು. ಆದರೆ ಆ ತಂತಿ ಕಲ್ಕತ್ತಾ ತಲುಪಿ ಅಲ್ಲಿಂದ ಪ್ರತಿ ಉತ್ತರ ಬರೋದಕ್ಕೆ ಸಾಕಷ್ಟು ಕಾಲ ಕಾಯಬೇಕಾಗಿ ಬಂತು. ಈ ಮಧ್ಯೆ ಮದ್ರಾಸಿನ ಶಿಷ್ಯರು ಸ್ವಾಮೀಜಿಯನ್ನ ಬೇಗ ಕಳಿಸ್ಕೊಟ್ಬಿಡ್ಬೇಕು ಅಂತ ಕಾತರರಾಗಿದ್ದಾರೆ. ಆದರೆ ತಮ್ಮ ತಾಯಿಯ ಸುದ್ದಿ ತಿಳಿಯದ ಹೊರತು ಸ್ವಾಮೀಜಿ ಹೊರಡೋದಕ್ಕೆ ಮನಸ್ಸಿಲ್ಲ. ಅವರ ಮನಸ್ಥಿತಿಯನ್ನ ಮನ್ಮಥ ಬಾಬುಗಳು ಅವರೊಂದಿಗೆ ಸಲಹೆಯನ್ನ ಕೊಡ್ತಾರೆ. ಇಲ್ಲೇ ಹತ್ತಿರದಲ್ಲಿದ್ದಂತಹ ಗೋವಿಂದ ಚೆಟ್ಟಿ ಎಂಬುವಂತವನು ಇದ್ದಾನೆ, ಅವನು ಪ್ರೇತಗಳೆಲ್ಲದನ್ನ ವಶಪಡಿಸ್ಕೊಂಡಿದ್ದಾನೆ ಅಂತ ಕೇಳ್ತಾರೆ. ಅವನು ಯಾವುದೇ ವ್ಯಕ್ತಿಯ ಭೂತ ಭವಿಷ್ಯತ್ತನ್ನ ಹೇಳ್ತಾನೆ. ನೀವು ಹೂ ಅನ್ನೋದಾದ್ರೆ ನಾವೆಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ಸ್ವಾಮೀಜಿ ಅಂತ ಕೇಳಿದ್ರು. ಸ್ವಾಮೀಜಿ ಈಗ ಅದಕ್ಕೂ ಒಪ್ಕೊಂಡಿದ್ದಾರೆ. ಮನ್ಮಥ ಬಾಬು, ಅಳಸಿಂಗ ಹಾಗೆ ಮತ್ತೊಬ್ಬನ ಜೊತೆಗೆ ಸ್ವಾಮೀಜಿ ಅವನ ಹತ್ರ ಹೋದ್ರು. ಊರಾಚೆ ಸ್ಮಶಾನ ಒಂದರ ಹತ್ರ ಅವನು ಕುಳಿತುಕೊಂಡಿದ್ದಾನೆ. ಅವನ ಮುಖ ದೆವ್ವದ ಮುಖದ ಹಾಗಿತ್ತು. ಕಾಡಿಗೆ ಕಪ್ಪಿನ ಮೈಬಣ್ಣ,
ಅವನ ಸಹಚರರು ಅವನನ್ನು ಬರಮಾಡಿಕೊಂಡು ಈ ಮನುಷ್ಯ ಭೂತ ಪ್ರೇತಗಳ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದ್ದಾನೆ ಅಂತ ಅವನ ಶಿಷ್ಯರೆಲ್ಲರೂ ಹೇಳಿದ್ರು. ಆದರೆ ಆ ಮನುಷ್ಯ ಇವರ ಕಡೆಗೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಸ್ವಾಮೀಜಿ ಸ್ವಲ್ಪ ಹೊತ್ತು ಕಾದು ಕಡೆಗೆ ಬೇಸತ್ತು ಅಲ್ಲಿಂದ ಹೊರಟರು. ಆಗ ಆ ಮನುಷ್ಯ ಇವರಿಗೆ ಕುಳಿತುಕೊಳ್ಳೋ ಹಾಗೆ ಹೇಳ್ದ. ಅಳ್ಸಿಂಗ ಪರಮಾಳ್ ದುಭಾಷಿಯ ಕೆಲಸ ಮಾಡಿದ್ರು, ಅಂದ್ರೆ ಟ್ರಾನ್ಸ್ಲೇಟರ್ ಅಂತ. ಅಷ್ಟು ಹೊತ್ತಿಗೆ ಆ ಮನುಷ್ಯ ಒಂದು ಪೆನ್ಸಿಲ್ನಿಂದ ಏನೋ ಚಿತ್ರಗಳನ್ನ ಗೀಚ್ದ. ಹೀಗೆ ಬರಿತಾ ಇದ್ದ ಹಾಗೆ ಆತ ಏಕಾಗ್ರ ಮನಸ್ಕನಾಗಿ ಕುಳಿತುಕೊಂಡ್ಬಿಟ್ಟ. ಈಗ ಅವನು ಸ್ವಾಮೀಜಿಯ ಹೆಸರು, ಅವರ ವಂಶಜರ ಹೆಸರುಗಳು, ವಂಶದ ಚರಿತ್ರೆ ಎಲ್ಲದನ್ನ ಹೇಳ್ತಾ ಇದ್ದಾನೆ. ಬಳಿಕ ಹೇಳ್ತಾನೆ, ನಿಮ್ಮ ಈ ದೀರ್ಘ ಸಂಚಾರದ ಉದ್ದಕ್ಕೂ ಶ್ರೀರಾಮಕೃಷ್ಣರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ತಾಯಿಯವರು ಈಗ ಕ್ಷೇಮವಾಗಿದ್ದಾರೆ, ಆರೋಗ್ಯದಿಂದ ಇದ್ದಾರೆ, ಏನೇನೂ ಚಿಂತೆ ಮಾಡಬೇಕಿಲ್ಲ. ಇಷ್ಟರಲ್ಲೇ ನೀವು ಧರ್ಮ ಪ್ರಚಾರಕರಾಗಿ ದೂರ ದೇಶಗಳಿಗೆ ಹೋಗೋದರಲ್ಲಿದ್ದೀರಿ ಅಂತ ಕೂಡ ತಿಳಿಸ್ದ. ಹೀಗೆ ತಮ್ಮ ತಾಯಿಯ ಕುರಿತಾದಂತಹ ಶುಭ ಸಮಾಚಾರವನ್ನ ತಿಳಿಸಿದಾಗ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಹಿಂದಿರುಗಿದ್ರು. ಈಗ ಸ್ವಾಮೀಜಿಯ ಮನಸ್ಸು ಸ್ವಲ್ಪ ಮಟ್ಟಿಗೆ ಹಗುರವಾಗಿದೆ. ಪರಿವ್ರಾಜಕರಾಗಿ ಕಡೆ ಬಾರಿ ಕಲ್ಕತ್ತಾದಿಂದ ಹೊರಡೋದಕ್ಕೆ ಮೊದಲು ಸ್ವಾಮೀಜಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಶುಭ ಆಶೀರ್ವಾದವನ್ನ ಪಡೆದುಕೊಂಡಿದ್ರು. ಈಗ ಅಮೆರಿಕೆ ಎಂತಹ ದೂರ ದೇಶಕ್ಕೆ ಪ್ರಯಾಣ ಕೈಗೊಳ್ಳೋದಕ್ಕೆ ಮೊದಲು ಮತ್ತೊಮ್ಮೆ ಅವರ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಸ್ವಾಮೀಜಿಯ ಮನಸ್ಸು ಕಾತರಿಸ್ತಾ ಇದೆ. ಅದಕ್ಕನುಸಾರವಾಗಿ ತಮ್ಮನ್ನ ಹರಸು ಹಾಗೆ ಬೇಡಿಕೊಂಡು ಶ್ರೀಮಾತೆಯವರಿಗೆ ಒಂದು ಪತ್ರವನ್ನು ಬರೀತಾರೆ. ಆದರೆ ತಾವು ಅಮೆರಿಕೆಗೆ ಹೋಗಲಿರುವಂತಹ ವಿಷಯವನ್ನ ಬೇರೆ ಯಾರಿಗೂ ತಿಳಿಸಬಾರದು ಅಂತ ಕೂಡ ಕೇಳ್ಕೊಂಡ್ರು. ಈ ಪತ್ರವನ್ನ ಕಂಡು ಶ್ರೀಮಾತೆಯವರಿಗೆ ಆಗಿರಬಹುದಾದಂಥ ಆನಂದವನ್ನ ನಾವು ಭಾವಿಸಿದ್ರಷ್ಟೇ ಗೊತ್ತಾಗತ್ತೆ. ಶ್ರೀರಾಮಕೃಷ್ಣರ ಶಿಷ್ಯಾಗ್ರಣಿ ಅನ್ನುವಂತಹ ಕಾರಣದಿಂದಷ್ಟೇ ಅಲ್ಲದಲೇ ಅವರ ಮೇಲೆ ಶಾರದಾ ದೇವಿಯವರಿಗೆ ವಿಶೇಷ ಮಮತೆ. ಎಷ್ಟೋ ವರ್ಷಗಳೇ ಕಳೆದ ಮೇಲೆ ತಮ್ಮ ಪ್ರೀತಿಯ ನರೇಂದ್ರ, ಅವನ ಕ್ಷೇಮ ಸಮಾಚಾರ, ಹಾಗೆ ಅವನು ದೂರ ದೇಶಗಳಿಗೆ ಧರ್ಮ ಪ್ರಚಾರಕ್ಕಾಗಿ ಹೊರಟಿರುವಂಥ ವಿಷಯ ತಿಳಿದು ಶ್ರೀಮಾತೆಯವರಿಗೆ ಆನಂದವಾಯಿತು. ಅಲ್ಲದೆ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ಅನಂತರ ಅವರಿಗೂ ಕೂಡ ಒಂದು ದಿವ್ಯ ದರ್ಶನವಾಯಿತು. ಅದರಲ್ಲಿ ಅವರು ಶ್ರೀರಾಮಕೃಷ್ಣರ ಚೇತನ ನರೇಂದ್ರನ ದೇಹವನ್ನ ಪ್ರವೇಶ ಮಾಡಿದ ಹಾಗೆ ಅವನ ಮೂಲಕ ಜಗತ್ ಕಲ್ಯಾಣ ಕಾರ್ಯದಲ್ಲಿ ತೊಡಗಿರೋ ಹಾಗೆ ಕಂಡು ಬಂತು. ಈಗ ಅವರಿಗೆ ಆ ದೃಶ್ಯ ನೆನಪಿಗೆ ಬಂತು. ಆದರೆ ತಮ್ಮ ಮಗುವನ್ನ ಸಮುದ್ರದಾಚೆಗಿನ ಅದಷ್ಟೂ ದೂರದ ನಾಡಿಗೆ ಕಳಿಸ್ಕೊಡೋದಕ್ಕೆ ಮೊದಲು ಅವರ ಮಾತೃ ಹೃದಯ ಒಪ್ಪಿಕೊಳ್ಳಿಲ್ಲ. ಕಡೆಗೆ ಇದೂ ಕೂಡ ಸ್ವಯಂ ಶ್ರೀರಾಮಕೃಷ್ಣರ ಕಾರ್ಯ ಅಲ್ವೇನೋ ಅಂತ ಯೋಚನೆ ಮಾಡಿ ಅವರ ಇಚ್ಛೆ ಅಂತ ತಿಳಿದುಕೊಂಡು ಸಮಾಧಾನ ತಂದುಕೊಂಡ್ರು. ನಂತರ ತಮ್ಮ ವೈಯಕ್ತಿಕ ಭಾವನೆಗಳನ್ನ ಬದಿಗೊತ್ತಿ ಕೆಲವು ಬುದ್ಧಿ ಮಾತುಗಳೊಂದಿಗೆ ತಮ್ಮ ಆಶೀರ್ವಾದ ಪೂರ್ವಕ ಅನುಮತಿಯನ್ನ ಬರೆದು ಕಳಿಸಿದ್ರು. ಅಲ್ಲದೆ ತಮಗಾಗಿರುವಂತಹ ಈ ದಿವ್ಯ ದರ್ಶನದ ವಿಚಾರವನ್ನು ಕೂಡ ಈ ಪತ್ರದಲ್ಲಿ ಶ್ರೀಮಾತೆ ತಿಳಿಸಿದ್ರು. ಶ್ರೀಮಾತೆಯವರ ಪತ್ರವನ್ನು ಓದಿ ಸ್ವಾಮೀಜಿಗೆ ಆದಂತಹ ಆನಂದ ಅತಿಶಯದಿಂದ ಒಮ್ಮೆಗೆ ಕೊಂಡಾಡ್ಬಿಟ್ರು. ಭಾವ ಉಮ್ಮಳಿಸಿ ಬಂದು ಅತ್ತು ಬಿಟ್ರು. ನಂತರ ತಮ್ಮ ಭಾವಾವೇಶವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಕೋಣೆಯೊಳಗೆ ಸೇರ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸಮುದ್ರ ತೀರದ ಕಡೆಗೆ ಹೊರಟಿದ್ದಾರೆ. ಈಗ ಸ್ವಾಮೀಜಿ ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಳ್ತಿದ್ದಾರೆ, ಈಗ ಎಲ್ಲ ಸರಿ ಹೋಯ್ತು. ಇದೆಲ್ಲ ಸಾಕ್ಷಾತ್ ಜಗನ್ಮಾತೆಯ ಇಚ್ಛೆಯೇ ಸರಿ. ಅವರು ಮನೆಗೆ ಹಿಂದಿರುಗದಾಗ ಅವರ ಮುಖ ವಿಶೇಷ ಕಾಂತಿಯಿಂದ ಬೆಳಗ್ತಿತ್ತು. ಅಷ್ಟು ಹೊತ್ತಿಗಾಗಲೇ ಅಲ್ಲಿ ಅನೇಕ ಶಿಷ್ಯರು ನೆರೆದಿದ್ದಾರೆ. ಮನೆಯೊಳಗೆ ಬರ್ತಿದ್ದ ಹಾಗೆ ಸ್ವಾಮೀಜಿ ಉದ್ಘರಿಸ್ತಾರೆ, ಹೌದು, ಇನ್ನೀಗ ಪಾಶ್ಚಿಮಾತ್ಯಕ್ಕೆ ಹೊರಡೋದೇ ಕೆಲಸ. ನಾನೀಗ ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ. ನಾವೆಲ್ಲ ತಡ ಮಾಡದಲೇ ಕಾರ್ಯಮಗ್ನರಾಗಬೇಕು. ಸ್ವಯಂ ಜಗನ್ಮಾತೆಯೇ ತನ್ನ ಅನುಮತಿಯನ್ನು ಕೊಟ್ಟಾಗಿದೆ. ಅಂದರೆ ಇಲ್ಲಿ ಶ್ರೀಮಾತೆಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿ ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಒಂದು ಕ್ಷಣ ವಿಸ್ಮಯ ಮೂಕರಾಗ್ಬಿಟ್ರು. ನಂತರ ನವೋತ್ಸಾಹದಿಂದ ಕೂಡಿ ಕಾರ್ಯಮಗ್ನರಾದ್ರು. ತಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದ ಹಣದೊಂದಿಗೆ ಮತ್ತೊಂದಷ್ಟನ್ನು ಸಂಗ್ರಹಿಸೋದಕ್ಕೆ ಎಲ್ಲರೂ ತೀವ್ರವಾಗಿ ಹೊರಟಿದ್ದಾರೆ. ಇಲ್ಲಿಗೆ ಈ ಜೈತ ಯಾತ್ರೆಯ ಸನ್ನಾಹ ಹೇಗೆ ತಯಾರಿ ಮಾಡಿಕೊಂಡ್ರು ಅನ್ನೋದನ್ನು ಗಮನಿಸಿದ್ವಿ. ಮುಂದಿನ ಅಧ್ಯಾಯ 10 ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ. ಈಗ ಸ್ವಾಮೀಜಿ ಅಮೆರಿಕಾ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.